ಮೋದಿಯವರ ಈ ಅಮೆರಿಕ ಮತ್ತೆ ರಷ್ಯಾ ನಡುವೆ ಒಂದು ಮೀಡಿಯೇಷನ್, ಅಮೆರಿಕ ಮತ್ತು ರಷ್ಯಾ ಬಹಳ ಹಗ್ಗ ಜಗ್ಗಾಟ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿಯವರು ಬಹಳ ಇಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ಇದರ ಪರಿಣಾಮವಾಗಿ ರಷ್ಯಾ ಇನ್ನು ಮುಂಬರುವ ದಿನಗಳಲ್ಲಿ ಮತ್ತೆ ಡಾಲರ್ ಮೂಲಕ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಅದು ಒಂದು ಮುಂದಾಗುವಂತ ಚಾನ್ಸಸ್ ಇದೆ. ಇದರಿಂದಾಗಿ ಇತ್ತೀಚೆಗೆ ಗಗನಕ್ಕೇರಿದ ಚಿನ್ನದ ದರ ಕೂಡ 1,80,000 ಗಡಿ ದಾಟಿತ್ತು. ಅದು ಕೂಡ ಇಳಿಕೆ ಆಗುವಂತ ಚಾನ್ಸಸ್ ಇದೆ. ಕೆಲವೊಂದು ವರದಿಗಳ ಪ್ರಕಾರ 2027ರಂತೆ ಚಿನ್ನದ ದರ ಪ್ರತಿ 10 ಗ್ರಾಮಿಗೆ 1 ಲಕ್ಷಕ್ಕಿಂತಲೂ ಕಡಿಮೆಗೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ರಷ್ಯಾ ಮತ್ತೆ ಡಾಲರ್ ವಹಿವಾಟಿಗೆ, ಅಂದ್ರೆ ಈ ಡಿ-ಡಾಲರೈಸೇಷನ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದನ್ನ ಮತ್ತೆ ಸ್ವಲ್ಪ ಅಲ್ಲೂ ಕೂಡ ಭಾರತ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿ ಡಾಲರ್ ನ ದೂರ ಮಾಡ್ತಾ ಇಲ್ಲ. ಒಂದು ಅಮೆರಿಕನ್ನು ಆದ್ರೂ ಅಷ್ಟೇ, ಅಮೆರಿಕ ಜೊತೆ ಕೂಡ ಭಾರತ ಉತ್ತಮವಾದ ಬಾಂಧವ್ಯವನ್ನ, ಸುದೀರ್ಘವಾದ ವ್ಯಾವಹಾರಿಕ ಒಪ್ಪಂದವನ್ನು ಇತ್ತೀಚೆಗೆ ಮಾಡಿಕೊಂಡಿರುವಂತದ್ದು. ಈ ರೀತಿಯಾಗಿ ಒಂದ್ ಕಡೆಯಲ್ಲಿ ಒಂದು ಬಹಳ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಭಾರತ ಮಾಡ್ತಾ ಇರುವಂತದ್ದು ಮತ್ತು ದೇಶಗಳ ನಡುವೆ ಒಂದು ಸಂಧಾನಕಾರನ ಪಾತ್ರವನ್ನು ಕೂಡ ಭಾರತ ಇವತ್ತು ಮಾಡ್ತಾ ಇರುವಂತದ್ದು ನಾವು ನೋಡ್ತೀವಿ.